ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 30 ಗುಂಟೆ ಸ್ನೇಹಿತರೆ. ಇದು ನಿಮಗೆ 1 ಎಕರೆ 30 ಗುಂಟೆ ಇದೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಕೂಡ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪಕ್ಕದಲ್ಲೂ ಕೂಡ ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೇಲೂ ತೋಟ ಮಾಡ್ಕೊಂಡಿದ್ದಾರೆ. ಈ ಸಣ್ಣ ಬೆಟ್ಟ, ಅದು ಚಿಕ್ಕ ಗುಡ್ಡ. ಆ್ಯಕ್ಚುಲಿ ಅದು ಫಾರೆಸ್ಟಲ್ಲ. ನಿಮಗೆ ಸಾಮಾನ್ಯವಾಗಿ ಊರುಗಳ ಹತ್ರ ಇರ್ತಾವಲ್ಲ ಒಂದು ಗುಡ್ಡ, ಆ ಥರ ಒಂದು ಗುಡ್ಡ ಅಷ್ಟೇ. ಅದು ಲ್ಯಾಂಡ್ ಮಾತ್ರ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಹಳ್ಳ ಕೊಳ್ಳ ಇದೆ, ಮುಚ್ಚಬೇಕು ಮಾಡಬೇಕು, ಅದೆಲ್ಲ ಏನೇ ಇಲ್ಲ. ಆ ಕಡೆ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ಈ ಕಡೆ ಬೆಂಗಳೂರು ತಗೊಂಡು ಫೆನ್ಸಿಂಗ್ ಮಾಡಿದ್ದಾರೆ ಒಂದು ಸೈಡು ನಮಗೆ. ಆಮೇಲೆ ರೋಡ್ ಬಿಡ್ತು ಕೂಡ ನಮಗೆ ಮಡ್ ರೋಡ್ ಆದ್ರೂ ಚೆನ್ನಾಗಿದೆ. ನಿಮಗೆ ತಾರ್ ರೋಡಿಂದ ಒಂದು 100 ಮೀಟ್ರು ಮಡ್ ರೋಡ್ ಇದೆ ಅಷ್ಟೇ. ಟೌನಿಂದ ನಿಮಗೆ ಬರೀ 3 ಕಿಲೋಮೀಟ್ರ್. ಟೌನ್ ಲಿಮಿಟ್ಗೆ ಬೇಕಾದ್ರೆ ಇದು ಸೇರುತ್ತೆ. ಯಾಕಂದರೆ ಟೌನಿಂದ ಬರೀ ನಿಮಗೆ 3 ಕಿಲೋಮೀಟ್ರ್ ಆಗೋದು ಸ್ನೇಹಿತರೆ. ನಮಗೆ ಒಳ್ಳೆ ಜಾಗ ಸಿಕ್ಕಿದೆ, ಒಳ್ಳೆ ಲ್ಯಾಂಡ್ ಇದೆ. ಇಲ್ಲಿ ಆರಾಮಾಗಿ ಒಂದು ಬೋರ್ ಹಾಕ್ಕೊಂಡು ಸಾಮಾನ್ಯಕ್ಕೆ ಕಡಿಮೆ ಬಜೆಟ್ ಇರೋಂಥವ್ರಿಗೆ ಇದು ತುಂಬ ಸೂಕ್ತ ಆಗುತ್ತೆ ಸ್ನೇಹಿತರೆ. ನಾನು ಹೇಳ್ತಿರೋ, ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಲ್ಯಾಂಡ್ಗಳನ್ನ ಬಾಯಿ ಬಂದು ರೈಟ್ ಹೇಳ್ತಾ ಇದ್ದಾರೆ, 30, 40, 35 ಅಂದ್ಕೊಂಡು. ಆದರೆ ನಮಗೆ ಇದನ್ನು ಬರೀ 20 ಲಕ್ಷ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೇರ ನಾವು ರೈತರ ಜೊತೆ ಮಾತಾಡ್ಬೋದು. ಎಲ್ಲ ನಮಗೆ ಕ್ಲಿಯರ್ ಆಗಿದೆ. ಜನರಲ್ ಪ್ರಾಪರ್ಟಿ ಮೂಲದಿಂದ ಇಲ್ಲಿ ತನಕ ಕೂಡ ಇದು ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ ಬಂದರೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಆಗುತ್ತೆ, ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಲ್ಯಾಂಡ್ ಹೇಳಿದಲ್ಲ ನಿಮಗೆ, ಫ್ಲ್ಯಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಲ್ವೇ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಕಲ್ಟಿವೇಷನ್ ಮಾಡಬೇಕು. ಪಕ್ಕದಲ್ಲೂ ಕೂಡ ಕಲ್ಟಿವೇಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಒಳ್ಳೆ ತೋಟ ಮಾಡಿದ್ದಾರೆ. ನಾವಿಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಹೇಳಿದಲ್ಲ, ಟೌನ್ ಲಿಮಿಟ್ಸ್ ಅಂದರೆ ಬರೀ 3 ಕಿಲೋಮೀಟ್ರು, ನಿಮಗೆ ಜಾಸ್ತಿ ದೂರ ಇಲ್ಲ. ಇವ್ರು ಬರೀ 29 ಕೇಳ್ತಾರೆ, ನೇರ ಕೂತ್ಕೊಂಡ್ರೆ ಇದ್ರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಜಾಸ್ತಿ ಮಾಡಲ್ಲ, ಸ್ವಲ್ಪ ಅವ್ರು ಹೇಳಿದ ರೇಟಿಗೆ ನಾವೇನು ಇದಾಗಲ್ಲ. ಅದನ್ನು ಸ್ವಲ್ಪ ಮಾತುಕತೆ ಆಡಿದಾಗ ಸ್ವಲ್ಪ ಕಡಿಮೆ ರೇಟ್ಗೆ ಬರ್ತಾರೆ ಸ್ನೇಹಿತರೆ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡ್ರೆ ಆರಾಮಾಗಿ ಇಲ್ಲಿ ನಾವು ತೆಂಗು, ಅಡಿಕೆ, ಮಾವು, ನೇರಳೆ, ಹಣ್ಣಿನ ಗಿಡಗಳು, ಇಲ್ಲೊಳ್ಳೆ ಗಿಡನೂ ಇಲ್ಲ, ವ್ಯವಸಾಯ ಬೇಕಾದ್ರೂ ಮಾಡ್ಬೋದು. ಜೋಳನೋ ಅರಿಶಿಣನೋ ನಮ್ಗೆ ಯಾವ ಬೆಳೆ ಬೆಳಿಬೇಕು ಅನಿಸುತ್ತೆ ಅದನ್ನು ಹಾಕೊಂಡು ಆರಾಮಾಗಿ ಮಾಡ್ಬೋದು. ತುಂಬ ಅನುಕೂಲವಾಗಿದೆ. ನಮಗೆ ಮಾರ್ಕೆಟಿಂಗು ಕೂಡ ತುಂಬ ದೂರ ಇಲ್ಲ, ಎಲ್ಲ ನಮ್ಮ ಹತ್ರನೇ ಬರೋದ್ರಿಂದ ಮಾರ್ಕೆಟಿಂಗು ಕೂಡ ನಮ್ಗೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಇವತ್ತು ಯಾವುದೇ ವಸ್ತುಗಳನ್ನ ಬೆಳೆದು ಒಂದು ಕಾಲದಲ್ಲಿ ಅವ್ರಿಗೆ ಮುಂದೆ ತಗೊಂಡೋಗಿ ಕೊಡಬೇಕಾಗಿತ್ತು. ಪ್ರೆಸೆಂಟಿಗೆ ಆ ಥರ ಇಲ್ಲ. ನೀವು ಏನೇ ಬೆಳೆದ್ರೂ ಮಾರ್ಕೆಟಿಂಗೆ ನಮ್ಮ ಹತ್ರ ಬರುತ್ತೆ. ಅಂದರೆ ಕೊಂಡ್ಕೊಳ್ಳೋರು ನಮ್ಮ ಹತ್ರನೇ ಬರೋದ್ರಿಂದ ನಮಗೇನು ತೊಂದರೆ ಇಲ್ಲ. ತರಕಾರಿ ಬೆಳಿತೀರಾ, ಹಣ್ಣುಗಳು ಬೆಳಿತೀರಾ, ನಾವು ಏನೇ ಬೆಳೀಲಿ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ನಾವು ಸಾಮಾನ್ಯವಾಗಿ ಹೇಳೋದು ಇಷ್ಟೇ, ನಾವು ಯಾವುದೇ ಲ್ಯಾಂಡ್ ಕೊಂಡ್ಕೊಂಡ್ರೂ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದನೇ ಪ್ರತಿಯೊಂದನ್ನು ಮಾಡಬೇಕು ಸ್ನೇಹಿತರೆ. ಪ್ರತಿಯೊಂದೂ ಕೂಡ ಅಷ್ಟೇ. ನಮ್ಮ ಬೋನ್ಸ್ ಆಗಲಿ, ಇವತ್ತು ಎಷ್ಟೋ ಜನಗಳು ಬೋನ್ಸ್ ಅಂತ ಸ್ಟ್ರಾಂಗ್ ಇಲ್ಲ ಜೋಲ್ವೇ, ಜೀನ್ಸ್ಗಳಾಗಲಿ ಪ್ರತಿಯೊಂದು ಕೂಡ ಅಷ್ಟೇ. ಒಂದೇ ಅಂತಲ್ಲ, ನಾನಾ ರೀತಿ ಪ್ರಾಬ್ಲಮ್ಸ್ಗಳು ಎದುರಿಸ್ತಾ ಇದ್ದಾರೆ ಇವತ್ತು ನಮ್ಮ ಜನಗಳು. ಮುಂದಿನ ಜನ್ರೇಷನ್ ಹೆಂಗೆ ಅಂತ ಅದಂತೂ ಗೊತ್ತಾಯ್ತಾ ಇಲ್ಲ. ನೋಡ್ತಾ ಇದ್ದರೆ ಇವತ್ತು ಪರಿಸ್ಥಿತಿಗೆ ತುಂಬ ಹದಗೆಟ್ಟೋಗಿದೆ ಸ್ನೇಹಿತರೆ. ನಾವು ಸ್ವಲ್ಪ ಇರೋ ಅಂಥದ್ರಲ್ಲಿ ತಗೊಂಡು ಒಂದು ಬೋರ್ ಹಾಕ್ಸ್ಕೊಂಡು ಸಿಂಪಲ್ಲಾಗಿ ಒಂದು ತೋಟ, ಅದ್ಭುತವಾದ ತೋಟ ಮಾಡಿಕೊಂಡು ಇಲ್ಲೊಂದು ಫಾರ್ಮ್ ಹೌಸ್ ಕಟ್ಕೊಂಡ್ರೆ ತುಂಬ ಅನುಕೂಲವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಹೇಳಿದ್ನಲ್ಲ, ಇದನ್ನು ನಮಗೆ ರೈಟು ಜಾಸ್ತಿ ಏನೋ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ. ಬೇರೆಯವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಂತ ಜಾಸ್ತಿ ಏನೋ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ. ತಾವು ಬೇಗ ಬನ್ನಿ, ಬೇಗ ನೋಡಿ ಪರ್ಚೇಸಿಂಗ್ ಮಾಡಿ, ನಿಮ್ಗಳಿಗೂ ಕೂಡ ಬೇಗ
ಅನುಕೂಲ ಆಗಲಿ. ಆಮೇಲೆ ರೈಟ್ ಜಾಸ್ತಿ ಆದಮೇಲೆ ನಾವು ಯಾವುದಕ್ಕೂ ಇದು ಮಾಡೋಕ್ಕಾಗಲ್ಲ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಇದು ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ ಕಡಿಮೆ ಬಜೆಟ್ಲಿ, ಅಂಥವ್ರಿಗೂ ಕೂಡ ಇದು ತುಂಬ ಸೂಕ್ತವಾಗಿದೆ. ನಿಮ್ಮಿಂದ ನಮಗೂ ಕೂಡ ಒಂದು ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.